ವರದೇಂದ್ರ ಪದಾಂಭೋಜ ಸದಾ ಮಾನಸ ಪೂಜಕಂ ಜಗನ್ನಾಥಾರ್ಯ ಪ್ರಿಯಂ ಶಾಂತಂ ವರದೇಶಾರ್ಯ ಗುರುಂ ಭಜೆ. ಶ್ರೀಮತ್ ಶ್ರೀತೀಂದ್ರ ತೀರ್ಥರ ಪೂರ್ವಾಧನೆ ಪರ್ವಕಾಲ. ಈ ಪರ್ವಕಾಲದಲ್ಲಿ ಇವತ್ತು ಪವನ್ ಕುಮಾರ್ ಅವರು ಪ್ರಭಾತ್ ಸೇವೆಯನ್ನು ಮಾಡಿದ್ದಾರೆ. ಈ ಪವನ್ ಕುಮಾರ್ ಅವರು ಹರಹರಿ ವಿಠ್ಠಲ ದಾಸರ ವಂಶಸ್ಥರು. ಶ್ಯಾಮಲ ಶ್ಯಾಮಸುಂದರ ದಂಪತಿಗಳ ಮಗ. ಇತ್ತ ಕಡೆ ಸಂತಿಕೆಲ್ಲೂರ್ ಜಯರಾಯರ ಮೊಮ್ಮಗಳು ರುಕ್ಮಿಣಿಬಾಯಿ ಚಾಮರಾಚಾರ್ಯವರ ಮರಿಮೊಮ್ಮಗ. ಈ ಪವನ್ ಕುಮಾರ್ ಅವರು ಬಹಳ ದೈವ ಭಕ್ತರು. ಗುಡ್ಡತ್ತುಮ್ಮ ರಿಲೇಶನ ಪರಮ ಅಂತರಂಗದ ಭಕ್ತರು. ಇವರ ವಂಶಸ್ಥರು ಸುಮಾರು ಜನ ಬೇರೆ ಬೇರೆ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರೆ. ಗೋಪಾಲಾಚಾರ್ಯ ಮಂತ್ರಾದಲ್ಲಿ, ಉಡುಪಿ ಕೃಷ್ಣಾಚಾರ್ಯ ಬಳ್ಳಾರಿಯಲ್ಲಿ, ಮತ್ತು ಇವರ ತಂದೆಯವರು ಗೊರೆಬಾಳದಲ್ಲಿ, ಶ್ರೀನಿವಾಸಾಚಾರ್ಯ ಗುಲ್ಬರ್ಗದಲ್ಲಿ, ಈ ರೀತಿಯಾಗಿ ಜಯಾಚಾರ್ಯ ಮಿಂಗಸೂರಿನಲ್ಲಿ. ಇವರೆಲ್ಲರೂ ಪ್ರತಿ ವರ್ಷ ವೈಶಾಖ ಶುದ್ಧ ಪ್ರತಿಪದ ಫಿಕ್ಸ್ ಮಿತಿ, ಅದು ಸುಮಾರು 85-86 ವರ್ಷಗಳಿಂದ ಅಲ್ಲಿ ಗುಡ್ಡ ತಿರುಮಲೇಶನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ವೈಶಾಖ ಶುದ್ಧ ಪ್ರತಿಪದೆಯಂದು ಗುಡ್ಡ ತಿರುಮಲೇಶನ ಸನ್ನಿಧಾನದಲ್ಲಿ ಇವರು ನೈವೇದ್ಯ ಕೊಟ್ಟು ಸುಮಾರು 40-50 ಜನ ಕರ್ಕೊಂಡು ಬ್ರಾಹ್ಮಣರನ್ನ ಕರ್ಕೊಂಡ್ಬಂದು ಊರಿ ಭೋಜನ ಮಾಡಿಸ್ತಾರೆ. ಹಾಗೂ ಗುಡ್ಡ ತಿರುಮಲೇಶನಿಗೆ ವಿಶೇಷವಾಗಿದ್ದ ಸೇವಾ ಪರಿಕರಗಳನ್ನು ಇವರು ಒದಗಿಸಿದ್ದಾರೆ. ಮತ್ತು ಇನ್ನೊಂದು ಮಹತ್ಕಾರ್ಯ ಏನು ಮಾಡಿದ್ದಾರೆ ಅಂದರೆ, ಗುಡ್ಡ ತಿರುಮಲೇಶ ಸನ್ನಿಧಾನದಲ್ಲಿ ಇವರು ಗರುಡಗಂಬವನ್ನು ಸ್ಥಾಪನೆ ಮಾಡುವ ಮೂಲಕ ಆಚಂದಾರ್ಕವಾಗಿ ತಮ್ಮ ಹೆಸರನ್ನು ಅವರು ಅಲ್ಲಿ ತಿರುಮಲೇಶ ಸನ್ನಿಧಾನದಲ್ಲಿ ಉಳಿಸಿದ್ದಾರೆ. ಇಂತಹ ಒಂದು ವ್ಯಕ್ತಿ ಪವನ್ ಕುಮಾರ್. ಆ ಪವನ್ ಕುಮಾರ್ಗೆ ಹರಿವಾಯು ಗುರುಗಳ ಅನುಗ್ರಹ ಸಂಪೂರ್ಣ ಆಗಲಿ ಅಂತ ಹೇಳಿ ನಾವು ಶುಭಾಶಯ ಮಾಡುತ್ತಾ ಇವತ್ತಿನ ವೆಂಕಟದಾಸರ ಜೀವನ ಚರಿತ್ರೆಯ ಭಾಗವನ್ನ ನಾವು ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿನ ನಾವು ವೆಂಕಟದಾಸರ ಸನ್ಮಾನ, ಗೌರವ, ಆದರ ಬಗ್ಗೆ ನೋಡಿದ್ವಿ. ಅನೇಕ ಜನ ಯತಿಗಳು, ಅನೇಕ ಜನ ಜ್ಞಾನಿಗಳು ಸನ್ಮಾನ ಮಾಡಿದ್ದಾರೆ ವೆಂಕಟದಾಸರಿಗೆ. ಆದರೂ ಸಹಿತ ವೆಂಕಟದಾಸರು ಯಾವುದೇ ಒಂದು ಗರ್ವ ಪಡದೆ, ನಾನೊಬ್ಬ ಪಂಡಿತ, ನನಗೆ ಎಲ್ಲವೂ ತಿಳಿದಿದೆ, ನಾನು ಹೇಳಿದ್ದೇ ನಡಿಬೇಕು ಎನ್ನುವ ಉದ್ದಟತನವನ್ನು ಅವರು ಬೆಳೆಸಿಕೊಳ್ಳಲ್ಲ. ಸರಳವಾಗಿ ಸ್ವೀಕರಿಸಿದ ಎಲ್ಲಾ ಸನ್ಮಾನಗಳನ್ನು ಅಂತರ್ಗತ ಹರಿಗೆ ಸಮರ್ಪಣೆ ಮಾಡಿ ನಿರ್ಲಿಪ್ತರಾಗ್ತಾ ಇರ್ತಕ್ಕಂಥ ವ್ಯಕ್ತಿಗಳು ವೆಂಕಟದಾಸರು. ಇವತ್ತು ನಾವು ಅವರ ಸಾಹಿತ್ಯ ಬಗ್ಗೆ ತಿಳ್ಕೊಳ್ಳೋಣ. ವೆಂಕಟದಾಸರು ತಮ್ಮ ಕೃತಿ ರಚನೆ, ಕೃಷಿ ಕುರಿತು ಎಂದೂ ಯಾರಿಗೆ ಹೇಳಲಿಲ್ಲ. ತಮಗೆ ತಾಗಿದ ಪ್ರೇರಣೆಯಲ್ಲಿ, ತಮ್ಮಲ್ಲಿ ಕೆನೆಗೊಂಡ ಭಕ್ತಿಯಲ್ಲಿ ಅವರು ಕೀರ್ತನೆಗಳನ್ನ ರಚನೆ ಮಾಡಿ ಸಿಕ್ಕ ಸಿಕ್ಕ ಕಾಗದಗಳಲ್ಲಿ ಬರೆದು ಗುಪ್ತವಾಗಿ ಅದನ್ನ ಹಳೆ ಗಂಟಿನಲ್ಲಿ ಸೇರಿಸಿ ಮನೆಯ ಬೋಧಗಳಿದ್ದು ಆ ಬೋಧಿನ ಮೇಲೆ ಇಡ್ತಾ ಇದ್ರು. ಈ ರೀತಿಯಾಗಿ ಅವರು ಕೀರ್ತನೆಗಳನ್ನ ಪ್ರಚಾರ ಮಾಡಲೇ ಇಲ್ಲ. ಹೀಗಾಗಿ ಸ್ಪಷ್ಟತೆ ಮತ್ತು ಬೆಳಗ್ಗೆ ಬಾರದೆ ಹೋಗಿದ್ದಾವೆ. ದಾಸರಾಯಿ ನಿರ್ಣಯದ ನಂತರ ನಾವು ಹುಡುಕಾಡಿದಾಗ ನಮಗೆ ಲಭ್ಯವಾಗಿರ್ತಕ್ಕಂಥ ಕೃತಿಗಳು ಕೇವಲ 44 ಮಾತ್ರ. ನಾವು ಉದ್ಯೋಗದ ನಿಮಿತ್ತ ಬೇರೆ ಸ್ಥಳದಲ್ಲಿ ಹೋಗಬೇಕಾದ ಪ್ರಸಂಗ ಬಂದಿರುವುದರಿಂದ ಆವಾಗ ನಮ್ಮ ಸ್ವಗ್ರಾಮ ಸಂತಿಕೆಯಲ್ಲಿರ್ತಕ್ಕಂಥ ಮನೆ ಸೂರಿ ಅನೇಕ ಕೃತಿಗಳು ಸಹಿತ ನಶಿಸಿ ಹೋಗಿರ್ತಕ್ಕಂಥ ಸಂದರ್ಭಗಳು ಇವೆ. ಈ ಸದ್ಯಕ್ಕಂತೂ ಹೊರಗಿರ್ತಕ್ಕಂಥ ಕೃತಿಗಳಂದ್ರೆ 44. ಇವುಗಳನ್ನ ನಾವು ಪರಾಮರ್ಶೆ ನೋಡಿದರೆ ಕಂಡು ಬರುವ ವೈದ್ಯತೆ ಏನಂದ್ರೆ, 2 ಅಂಕಿತಗಳನ್ನ ತಮ್ಮ ಕೀರ್ತನೆಗಳವರು ಬಳಸಿಕೊಂಡಿದ್ದಾರೆ. ಕಟ್ಟಾಚಾರ್ಯರ ಅನುಗ್ರಹದಿಂದ ಮೊದಲು ಗುಡ್ಡ ತಿರುಮಲೇಶನ ಒಂದು ಐತಿಹಾಸಿಕ ಪದಗಳನ್ನ, ಚರಿತ್ರೆಯನ್ನ, ಅಥವಾ ಇಲ್ಲಿ ಯಾಕೆ ಬಂದ, ಬರ್ಲಕ್ ಕಾರಣ ಏನು, ಇವೆಲ್ಲವುಗಳನ್ನ ಆ ಒಂದು ಪದಗಳಲ್ಲಿ ವೆಂಕಟ ಅಂಕಿತದಿಂದ ಅವುಗಳನ್ನು ರಚನೆ ಮಾಡಿದ್ದಾರೆ. ನಂತರದಲ್ಲಿ ಪ್ರದೇಶದಾಸರ ಮತ್ತು ಕೋಶಿಗೆ ಮುತ್ಯಾರವರ ಒಂದು ಸಂಕಲ್ಪದಂತೆ, ಕಟ್ಟಾಚಾರ ಸಂಕಲ್ಪದಂತೆ ಪಂಡ್ರಾಪುರಕ್ಕೆ ಹೋಗಿ ಬಂದ ನಂತರ ಪಾಂಡುರಂಗ ವಿಠಲದಿಂದ ಅವರು ಅಂಕಿತದಿಂದ ಅನೇಕ ಕೀರ್ತನೆಗಳನ್ನ ಅವರು ರಚನೆ ಮಾಡಿದ್ದಾರೆ. ವೆಂಕಟ ಎಂಬ ಅಂಕಿತದಿಂದ 21 ರಚನೆಗಳು, ಪಾಂಡುರಂಗ ವಿಠಲ ಅಂಕಿತದಿಂದ 23 ರಚನೆಗಳು ಅವರು ಮಾಡ್ತಾ ಇದ್ದಾರೆ. ತಮಗೆ ತಾಗಿದ ಒಂದು ಶಕ್ತಿಯಲ್ಲಿ ಅವರು ತಾಳಮೇಳಗಳ ಸೌಂದರ್ಯದಲ್ಲಿ, ಶಬ್ದಗಳ ಲಾಲಿತ್ಯದಲ್ಲಿ
ಹಾಡುಗರ ಹೃದಯ ತಟ್ಟುವಂತೆ ರಚನೆ ಮಾಡಿದ್ದಾರೆ. ಆಮೇಲೆ ತಿರುಪತಿ ಗಿರಿ ಯಾತ್ರೆ ಎಂಬ ಒಂದು ದೀರ್ಘ ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಈ ರೀತಿಯಾಗಿ ವೆಂಕಟದಾಸ ಒಟ್ಟು ಕೃತಿಗಳು 44 ಅಂತ ಹೇಳುತ್ತಾ ನಿನ್ನೆ ದಿನ ಅವರು ಯಾತ್ರೆಯನ್ನ ಮುಗಿಸಿಕೊಂಡು ಬಂದ ಬಗ್ಗೆ ನಾವು ಹೇಳಿದ್ದೀವಿ. ಅದಕ್ಕೆ ಒಂದು ಅವರು ರಚನೆ ಮಾಡಿದ್ದಾರೆ ಆ ಪದವನ್ನ ಹಾಡ್ತಾ ಇದ್ದಾನೆ. ಹೇಗೆ ಮಾಡಿಸಿದಿನಿ ಈ ಯಾತ್ರೆಯ, ಹಾಗೆ ನಮಿಸುವೆ ನನಗೆ ಸಂತೆ ಕೆಲ್ಲೂರ ನಿಲಯ ಅಂತ ಹೇಳಿ ಪ್ರಾಣದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಕೈಯಲ್ಲೊಂದು ಕಾಸಿಲ್ಲ, ದೇಹದಲ್ಲಿ ಬಲವಿಲ್ಲ, ಕಾಯ ಕಂಪಿಸುವುದಲ್ಲ, ಕಾಲು ನಡೆಯಲು ಇಲ್ಲ, ನಾಲಿಗೆಲಿ ಶುದ್ಧ ನುಡಿಯಿಲ್ಲ, ಕಣ್ಣಿಗೆ ಪರಿ ಬಂದಿಯದಲ್ಲ, ಕೂಲು ಹಿಡಿದು ನಡೆಯಬೇಕಲ್ಲ, ಅಡಿಗಿಡಲು ಧೈರ್ಯ ಸಾಕಾಗದಲ್ಲ, ತೆರಬಾಗಿ ಸಾಷ್ಟಾಂಗ ಮಾಡಲಾಗುವುದಿಲ್ಲ, ಕರಗಳ ಜೋಡಿಸಲು ಬರುವುದಿಲ್ಲ, ಕುರಿ ಕಾಯುವನ ತರ ನಾನಾದನೆಲ್ಲ, ಶುದ್ಧಿ ಇಲ್ಲದ ದೇಹ ಧರಿಸಿದೆ ದೇವ. ದಾಸ ಕುಪ್ಪೆರಾಯರ ಒಲವು, ಶ್ಯಾಮ ಸುಂದರರ ಒಲವು, ತಾತ ಜಯರಾಯರ ಕೃಪೆಯು, ಭೂಸುರರಾದ ಕೃಷ್ಣರ ಶುಭ ಹರಿಕೆಯು. ನಮೋ ನಮೋ ಶ್ರೀ ಹನುಮಂತ ಹಂತಿ ಕೆಲ್ಲೂರ ನಿಲಯ, ನಮ ನಮೋ ಕಾಳಿಕಾಂತ ನಿಜಮತಿವಂತ, ನಿಶ್ಚಿಂತೆಯಲ್ಲಿ ಪರಿಯೋ ಹೇ ಧೀಮಂತ, ನಿನ್ನ ದಯದಿಂದ ನಾ ಕಂಡ ಕ್ಷೇತ್ರ ಮೂರ್ತಿಗಳ, ಪಾವನನಾದ ಈ ಜನ್ಮದಲ್ಲಿ, ತಂದೆ ಪಾಂಡುರಂಗ ವಿಠ್ಠಲ ದಾಸನೇ, ಹಿಂದೆ ನೀ ಸಲಹಿದಂತೆ ಮುಂದೆನ್ನ ಸಲಹು ಅಂತೇಳಿ ತಮ್ಮ ಒಂದು ಯಾತ್ರೆಯ ಬಗ್ಗೆ ಒಂದು ಪ್ರಾರ್ಥನೆಯನ್ನ ಅವರು ಸಂತಿಕುಲ ಪ್ರಾಣದಲ್ಲಿ ವಿವರಿಸಿದ್ದಾರೆ. ಇನ್ನೊಂದು ಪ್ರಾರ್ಥನೆ ಅವರು ಸಂತಿಕುಲ ಪ್ರಸನ್ನ ಮಾರುತಿಯ ಬಗ್ಗೆ ಮಾಡಿದ್ದಾರೆ. ಪ್ರಸನ್ನ ಮಾರುತಿ ವಿಗ್ರಹ ಇದು ವಿಜಯನ ತೀರ್ಥ ಗುರುಸಾರ್ವ ಕರಾಚಿತ ವಿಗ್ರಹ. ವಿಜಯದಾಸರು ತಮ್ಮ ಶಿಷ್ಯ ವರ್ಗಕ್ಕೆ ಇದನ್ನ ಕೊಡ್ತಾರೆ. ಗೋಪಾಲದಾಸರಿಗೆ. ಗೋಪಾಲದಾಸರು ಜಗನ್ನಾಥದಾಸ ಈ ವಿಗ್ರಹವನ್ನ ಹಸ್ತಾಂತರ. ನಂತರ ಪ್ರಾಣದಾಸರ ಕಾಲಕ್ಕೆ ಜಗನ್ನಾಥದಾಸ ಅನುಗ್ರಹದಿಂದ ಈ ಪ್ರಸನ್ನ ಮಾರುತಿ ವಿಗ್ರಹ ನಮ್ಮ ಸಂತಿಕಲ್ಲು ಕರ್ಣಿಕರ ಮನೆತನಕ್ಕೆ ಬಂದಿದೆ. ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಗುಡಿ ಇತ್ತಂತೆ. ಮುಂದೆ ಅದು ಬಿದ್ದು ಹೋದಾಗ ಅದು ನೈಜಾಮ ಕಾಲವಾಗಿರುವುದರಿಂದ ಪ್ರತ್ಯೇಕ ಗುಡಿ ಕಟ್ಲಕ್ಕ ಅಲ್ಲಿ ಅವಕಾಶ ಮಾಡಿಲ್ಲ. ಮತ್ತೆ ಮುಂದೆ ಶ್ರೀ ಪ್ರಾಣಾಚಾರ ಕಾಲಕ್ಕೆ ನಮ್ಮ ಕೇಶದೇವರ ಮೂರ್ತಿ ಮತ್ತು ಪ್ರಸನ್ನ ಮಾರುತಿ ವಿಗ್ರಹಗಳನ್ನ ತಂದು ಈಗ ಗ್ರಾಮ ದೇವತೆ ನಮ್ಮ ಮುಖ್ಯ ಪ್ರಾಣದೇವರ ಸನ್ನಿಧಿಯಲ್ಲಿ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ವಿಗ್ರಹ ಬಗ್ಗೆ ಜಗನ್ನಾಥರ ದಾಸ ಸಹಿತ ಒಂದು ಪದವನ್ನು ಮಾಡಿದ್ದಾರೆ. ಅಂತರದಲ್ಲಿ ಅನೇಕ ಹರಿದಾಸರು ಪದಗಳನ್ನ ಮಾಡಿದ್ದಾರೆ ಸಂತಿಕಲ ಪ್ರಾಣದೇವರ ಬಗ್ಗೆ. ಈ ಒಂದು ಪ್ರಸನ್ನ ಮಾರುತಿಯನ್ನ ಬೆಂಗಳೂರಲ್ಲಿ ಸೇರಿ ಚಿಕ್ಕಪೇಟೆಯಲ್ಲಿ ಒಂದು ಪ್ರಸನ್ನ ಮಾರುತಿ ವಿಗ್ರಹ ಇದೆ ಅಂತೆ. ಅದು ಇವತ್ತಿನವರೆಗೆ ನಮ್ಮ ಅನೇಕ ಜನ ಇವತ್ತ ನಮ್ಮ ಸಂತಿಕಲು ಬಳಗೋದರ ಬೆಂಗಳೂರು ಇದ್ದಾರೆ. ಆದ್ರೂ ಆ ವಿಗ್ರಹ ದರ್ಶನ ಯಾರಿಗೂ ಆಗ್ತಾ ಇಲ್ಲ. ಚಿಕ್ಕಪೇಟೆಯಲ್ಲಿ ಇದೆ ಅಂತೆ ಅದು. ಇವರು 1878 ಶಕೆ ದುರ್ಭಿಕ್ಷ ನಾಮ ಸಂವತ್ಸರ ಮಾಘ ಶುದ್ಧ ನವಮಿ ದಿವಸ ಶನಿವಾರ ಬೆಂಗಳೂರು ಯಾವುದೇ ಕಾರ್ಯ ನಿಮಿತ್ತ ಹೋದಾಗ ಚಿಕ್ಕಪೇಟೆಯಲ್ಲಿ ಇರತಕ್ಕಂತ ಪ್ರಸನ್ನ ಮಾರುತಿ ವಿಗ್ರಹವನ್ನ ನೋಡಿ ಈ ಪದವನ್ನು ಮಾಡಿದ್ದಾರೆ ಅವರು. ಅಲ್ಲಿ ಸಂತಿಕಲ ಪ್ರಾಣದೇವರನ್ನು ಅವ್ರು ಸ್ಮರಿಸಿದ್ದಾರೆ ಆ ಒಂದು ವಿಗ್ರಹದ ಮುಖಾಂತರ. ಎಂಥ ಕರುಣಿಯೋನಿ ಪ್ರಸನ್ನರಾಯ, ಸಂತಿಯ ಕೆಲವೂರ ಪುರದ ನಿಲಯ, ಬಂಧನ ಭವದಲ್ಲಿ ಬೆಂದು ಬಾಯ್ದೆರೆದೆ, ಸಂದೇಹದಲ್ಲಿ ನೊಂದೆ ಒಂದು ಅರಿಯಾದೆ, ತಂದೆಯಂದದಿ ಬಂದು ಸಲಹಿದೆ, ದ್ವಂದ್ವ ಸಂಶಯವಾನಿಂದು ಬೀಡಿಸಿದೆ. ಎಂಥ ಕರುಣಿಯೋನಿ ಪ್ರಸನ್ನರಾಯ, ಸಂತಿಯ ಕೆಲವೂರ ಪುರದ ನಿಲಯ, ರಾಮಾಂಜನೇಯ ಮೂರುತಿಯ ನೋಡಿದೆ, ಪ್ರೇಮದಿ ಪ್ರಸನ್ನಾಂಜನೇಯ ನೋಡಿದೆ, ನೇಮದಿ ಬೆಂಗಳೂರೆಂಬ ಪಟ್ಟಣದಿ, ಸೀಮೆ ಇಲ್ಲದೆ ಮೇರೆಯುವರ ನೋಡಿದೆ, ತನು ಮನ ಧನ ನೇನ ಗೋಪಿಸಿಹೇನೋ, ಮನೆ ಮಾನಿನಿ ತನುಜರ ಒಪ್ಪಿಸಿಹೇನು, ಅನಿಲ ದೇವನೇ ನಿನ್ನ ವರದಾಸ ನೆನಿಸೋ, ನಿನಕುಲ ಜಾತನ ಧ್ಯಾನದೊಳಿರಿಸೋ, ಜನ್ಮ ಜನ್ಮತಿ ನಿನ್ನ ದಾಸನೆಂದೆನಿಸೋ, ತನ್ಮೂನಿ ರಾಘವೇಂದ್ರ ಸೇವೆಯಲ್ಲಿರಿಸೋ, ಘನ್ನ ಸಿರಿ ವೆಂಕಟನ ಧ್ಯಾನದಲ್ಲಿರಿಸೋ, ಅನ್ಯವರವನೊಲ್ಲೆ ಇದನ್ನೇ ಪಾಲಿಸೋ,
ಎಂಥ ಕರುಣಿಯೋನಿ ಪ್ರಸನ್ನರಾಯ, ತಂತಿಯ ಕೆಲವೂರ ಪುರದ ನಿಲಯ. ಈ ರೀತಿಯಾಗಿ ಬೆಂಗಳೂರಿನ ಚಿಕ್ಕಪೇಟೆ ಇರತಕ್ಕಂಥ ಪ್ರಸನ್ನ ಮಾರುತಿಯನ್ನ ವಿಗ್ರಹದ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಇವರು ಸುಮಾರು 44 ಕೃತಿಗಳು ಅಂತ ನಾವು ಹೇಳಿದ್ದೀವಿ. ಅದರ ವಿಸ್ತಾರವನ್ನು ಹೇಳ್ತಾ ಇದ್ದೇನೆ. ನರಹರಿ ವಿಠಲ ಅಂಕಿತವಾದ ಕಟ್ಟಾಚಾರ್ಯ ಮೇಲೆ 8 ಪದಗಳನ್ನ, ಮತ್ತು ಗುರುಜಗನ್ನಾಥದಾಸರ ಮೇಲೆ 6 ಪದಗಳನ್ನ, ಶ್ಯಾಮಸುಂದರ ಮೇಲೆ 1 ಪದವನ್ನ, ಜಗನ್ನಾಥದಾಸರ ಮೇಲೆ 1 ಪದವನ್ನ, ಅನಂತರದಲ್ಲಿ ಶಿವಮೇಂದ್ರ ತೀರ್ಥರ ಮೇಲೆ 2 ಪದಗಳನ್ನ, ರಾಯರ ಮೇಲೆ 3 ಪದಗಳನ್ನ ಅವರು ಮಾಡಿದ್ದಾರೆ. ಮಂತ್ರಾಲಯಕ್ಕೆ ಹೋದಾಗ ಬೆಳ್ಳಿಯ ರಥದ ಸೇವಾ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಅವರು ರಚನೆ ಮಾಡಿದ್ದಾರೆ. ಈ ಮಠಕ್ಕೆ ನಮ್ಮ ತಂದೆಯವರು ಬಹಳ ನಿಕಟ ಸಂಪರ್ಕ. ವರದೇಶಿ ವಿಠಲ ಪೂರ್ವಕ್ಕಿಂತ ಅದು ವರದಿಷ್ಠಕ ಸುಶೀಮಂತ ತೀರ್ಥರು, ಧರ್ಮೇಂದ್ರ ತೀರ್ಥರು, ಸುಬ್ರಹ್ಮಣ್ಯ ತೀರ್ಥರು, ಸೂರ್ಯದೇನ್ ತೀರ್ಥರು, ಸುಮೀನ್ ತೀರ್ಥರು ನಿರಂತರವಾಗಿ ನಮ್ಮ ಸಂತೆಕಲ ಗ್ರಾಮಕ್ಕೆ ದಿಗ್ವಿಜಯ ಮಾಡಿ ಅನುಗ್ರಹ ಮಾಡಿದ್ದಾರೆ. ಆಮೇಲೆ ನಮ್ಮ ಊರಿನಲ್ಲಿ ರಾಯರ ಕೊಟ್ಟಿರ್ತಕ್ಕಂಥ ಇನಾಮ್ ಭೂಮಿಗಳನ್ನ ನಿರಂತರವಾಗಿ ಜೋಪಾನ ಮಾಡಿಕೊಂಡು ಬಂದು ಸುಜೀಂದ್ರ ಕಾಲಕ್ಕೆ ಅವಳನ್ನ ಮಾರಾಟ ಮಾಡಿ ಆ ಮಾರಾಟದ ಹಣವನ್ನ ಶ್ರೀಮಠಕ್ಕೆ ಒಪ್ಪಿಸಿದ್ದಾರೆ. ಮತ್ತು ಶ್ರೀಮಠದಲ್ಲಿ ಬಹಳ ಇಚ್ಛೆ ಇವತ್ತಿಗೂ ಸಹಿತ ಸುಬ್ರಹ್ಮಣ್ಯ ತೀರ್ಥರು ನಮ್ಮ ತಂದೆಯವರ ಒಂದು ದೀಕ್ಷೆಯನ್ನು ನೋಡಿಕೊಂಡು ಇದರಲ್ಲಿ ಮ್ಯೂಸಿಯಂನಲ್ಲೇ ನಮ್ಮ ತಂದೆಯವರ ವಾಸಿತ ಮನೆ ಮತ್ತು ಅವರ ಫೋಟೋ, ಸಂತೆಕಲ್ಲು ಪ್ರಸನ್ನ ಪ್ರಾಣ ಮತ್ತು ಪ್ರಾಣದೇವರ ವಿಗ್ರಹವನ್ನ ಮ್ಯೂಸಿಯಂನಲ್ಲಿ ಹಾಕಿದ್ದಾರೆ. ಸುಯಮೀಂದ್ರರ ಪುತ್ರರಾಗಿರ್ತಕ್ಕಂಥ ರಾಜಾಚ್ ಗುರಾಚಾರು ಮತ್ತು ಗಿರಿಯಾಚಾರು ನಮ್ಮ ತಂದೆಯವರಿಗೆ ಬಹಳ ಹತ್ತಿರದಿಂದ ನೋಡ್ತಿದ್ರು, ಬಹಳ ಗೌರವವನ್ನು ಕೊಡ್ತಾ ಇದ್ರು. ಅನೇಕ ವಿಷಯಗಳ ಬಗ್ಗೆ ಏಕಾಂತವಾಗಿ ಕುಳಿತುಕೊಂಡು ಚರ್ಚೆ ಮಾಡ್ತಿದ್ರು. ಈ ರೀತಿಯಾಗಿ ಬಹಳ ಅಭಿಮಾನ. ಪ್ರಾಣೇಶದಾಸರು ತಮ್ಮ ಒಂದು ಕೃತಿಯಲ್ಲಿ ಶ್ರೀಮಠದ ಯತಿಗಳ ಬಗ್ಗೆ ಒಂದು ಹೇಳ್ತಾರೆ. ಏನಂದ್ರೆ, ಜನ್ಮಾರಭ್ಯವು ಲೌಕಿಕ ಸ್ವಪ್ನದೊಳರಿಯ ಭೂಸುರ ಬರಿಯ, ಸುಮ್ಮನೆ ಈ ಪದವಿಯ ಜಗದಳು ಬಹದು ಹಾರಿಗೆ ಅಹದು, ಬೊಮ್ಮನ ಸಂತತಿ ಇದು ಖುಷಿ ಎಲ್ಲವೂ ಸತ್ಯ ಭಜಿಸಿರಿ ನಿತ್ಯ ಅಂತೇಳಿ, ಶ್ರೀಗಳ ಸಂತತಿ ಬೊಮ್ಮನ ಸಂತಿ ಇದು ಖುಷಿ ಅಲ್ಲ, ಇದು ಸತ್ಯ, ನಿತ್ಯವಾಗಿ ಭಜಿಸಿರಿ ಅಂತ ಹೇಳಿ ಭುವನೇಂದ್ರ ತೀರ್ಥರ ಒಂದು ಕೀರ್ತನೆಯಲ್ಲಿ ಪ್ರಾಣದಾಸ ಸೂಚನೆ ಕೊಟ್ಟಿದ್ದಾರೆ. ಬೊಮ್ಮನ ಸಂತತಿ ಇದು ಖುಷಿ ಎಲ್ಲವೂ ನಿತ್ಯ ಸತ್ಯ ಭಜಿಸಿರಿ ನಿತ್ಯ. ಈ ರೀತಿಯಾಗಿ ಗುರುಗಳನ್ನ ಅನುಸಂಧಾನ ಮಾಡಿಕೊಂಡು ನಾವು ಗುರುಗಳಿಗೆ ವಂದನೆ ಮಾಡಬೇಕು. ಯಾರೋ ಬಂದು ಆ ಪೀಠದಲ್ಲಿ ಕೊಡ್ತಕ್ಕಂತ ಒಂದು ಇದಿರಂಗಿಲ್ಲ. ಯಾರಿಗೆ ಯೋಗ್ಯತೆ ಇರುತ್ತದೋ ಪರಮಾತ್ಮ ಯಾರಿಗೆ ಸೇವಾ ತಗೋಬೇಕಂತಾಗಿರುವಂತಹ ವ್ಯಕ್ತಿಗಳನ್ನ ಆ ಪೀಠದಲ್ಲಿ ಕೂಡಿಸ್ತಾನೆ ಅಂತ ಹೇಳಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ. ಈ ರೀತಿಯಾಗಿ ಮಂತ್ರಾಲಯಕ್ಕೆ ಅವರು ಹೋದಾಗ ಒಂದು ಕೀರ್ತನೆಯನ್ನ ನೀರಿನಲ್ಲಿ ಬರ್ತಕ್ಕಂಥ ಸಂದರ್ಭವನ್ನ ಊಹಿಸಿಕೊಂಡು ಒಂದು ಕೀರ್ತನೆ ರಚಿಸಿದ್ದಾರೆ. ಆ ಕೀರ್ತನ ಇಲ್ಲಿ ಹಾಡ್ತಾ ಇದ್ದೇನೆ. ಬಾರು ನಮ್ಮ ಮನೆಗೆ ಗುರು ರಾಘವೇಂದ್ರ, ಬಾರು ನಮ್ಮ ಮನೆಗೆ, ಬೆಳ್ಳಿಯ ರಥದಲ್ಲಿ ಉಲ್ಲಾಸದಿಂದ ಕುಳಿತು ನಿಲ್ಲದೆ ಬರುವ ಶ್ರೀ ಪ್ರಹ್ಲಾದರಾಯನೆ, ಬಾರು ನಮ್ಮ ಮನೆಗೆ, ರಜತ ರಥದಲ್ಲಿ ನಿಂದು ಅಜನಾಪೀತನ ಪಾದ ಭಜನೆಯ ಮಾಡುವ ನಿಜ ಭಕ್ತ ಬಾಲಿಕನೆ, ಬಾರು ನಮ್ಮ ಮನೆಗೆ, ಚಂದ್ರ ಬಿಂಬದಂತೆ ಹೊಳೆವ ರಥದಿ ಮೆರವ ಚಂದ್ರಿಕೆ ರಚಿಸಿದ ಸುಂದರ ವ್ಯಾಸನೆ, ಬಾರು ನಮ್ಮ ಮನೆಗೆ, ಬರಹಜ ತೀರದಿ ಪುರ ಮಂತ್ರಾಲಯದಲ್ಲಿ ಪರಿಮಳ ರಚಿಸಿದ ಗುರು ರಾಘವೇಂದ್ರನೆ, ಬಾರು ನಮ್ಮ ಮನೆಗೆ, ಶೇಷಗಿರಿಯಲ್ಲಿ ವಾಸವಾದ ವೆಂಕಟನ ದಾಸರ ಸಲಹುವ ದೇಶಿಕವರ್ಯನೆ, ಬಾರು ನಮ್ಮ ಮನೆಗೆ, ಗುರು ರಾಘವೇಂದ್ರ, ಬಾರು ನಮ್ಮ ಮನೆಗೆ. ಈ ರೀತಿಯಾಗಿ ಮಂದಿರಕ್ಕೆ ಗುರು ಹಾಗೂ ಅಂತರ್ಗತ ಮೂಲರಾಮ ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ. ಅವರು ಸುಮಾರು 30 ವರ್ಷಗಳ ಕಾಲ ನಿರಂತರವಾಗಿ ಗುರುಸಾರ್ವಭೌಮರ ಆರಾಧನೆಗೆ ಹೋಗಿದ್ದಾರೆ. ಆವಾಗ ಯಾವ ಜನಜಂಗುಳಿ ಇದ್ದಿಲ್ಲ ಅಂತ ಪೂರ್ತಿ ವೃಂದಾವನ ಸಮೀಪ ನಿಂತುಕೊಂಡೇ ಅವರು ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಅಲ್ಲಿ ಕೂತ್ಕೊಂಡು ಅಷ್ಟೋತ್ತರ ಮಾಡಿದ್ದಾರೆ. ಈ ರೀತಿಯಾಗಿ ಗುರುಸಾರ್ವಭೌಮರ ಅವರು ಕೊಂಡಾಡಿದ್ದಾರೆ ಅಂತ ಹೇಳುತ್ತಾ ಮುಂದೆ ಪ್ರಸನ್ನ ಮಾರುತಿ ಹನುಮಂತ ದೇವರ ಮೇಲೆ
4 ಒಂದು ದೀರ್ಘ ಪ್ರಸನ್ನರಾಯನ ಮೇಲೆ ಒಂದು, ಒಟ್ಟು 5 ಕೃತಿಗಳು. ವಾದಿರಾಜಯತಿಗಳ ಮೇಲೆ, ವ್ಯಾಸರಾಯ ಯತಿಗಳ ಮೇಲೆ, ವಿಜಯೇಂದ್ರ ಯತಿಗಳ ಮೇಲೆ, ಶ್ರೀಪಾದರಾಯರು, ಜಯತೀರ್ಥರು ಈ ಯತಿಗಳ ಮೇಲೆ ಒಂದೊಂದು ಪದ ರಚನೆ ಮಾಡಿದ್ದಾರೆ. ಗಣಪತಿ ದೇವರ ಮೇಲೆ ಒಂದು, ಪುರಪುರದ ಗೋಪಾಲಸ್ವಾಮಿಯ ಒಂದು ಅವರು ರಚನೆ ಮಾಡಿದ್ದಾರೆ. ಆ ನಂತರದಲ್ಲಿ ಪಂಡ್ರಾಪುರದ ಪಾಂಡುರಂಗ ದೇವರ ಮೇಲೆ 3 ಕೃತಿಗಳನ್ನ ಮತ್ತು ಹಾಗೆ ಒಂದು ಸೋಳಾದಿಯನ್ನ ಅವರು ರಚನೆ ಮಾಡಿದ್ದಾರೆ. ಆಮೇಲೆ ರಂಗನಾಥ ಮೇಲೆ ಒಂದು, ಕಂಚಿ ವರದರಾಜರ ಮೇಲೆ ಒಂದು, ಮತ್ತು ಗಿರಿಯಾತ್ರೆ, ಸುದೀರ್ಘವಾಗಿರ್ತಕ್ಕಂಥ ಗಿರಿಯಾತ್ರೆ, ಈ ರೀತಿಯಾಗಿ ಸುಮಾರು 44 ಪದಗಳನ್ನ ಅವರು ರಚನೆ ಮಾಡಿ ಪರಮಾತ್ಮನಿಗೆ ಅರ್ಪಿಸಿದ್ದಾರೆ. ದೀರ್ಘ ಕೃತಿಯ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡೋಣ. ತಿಮ್ಮಪ್ಪನ ಮೇಲೆ ಮಾಡಿಕೊಂಡು ಒಂದು ಹಾಡನ್ನು ನಾನು ಈಗಲೇ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕರುಣಿಸಯ್ಯನಗೆ ಕರಿವರದನೆ, ಕೆಲವೂರ ಕರುಣೆ ಕರಿಗೊಲಿದ ತಿರುಮಲರಾಯ. ಕರುಣಿಸಯ್ಯನಗೆ ಕರಿವರದನೆ, ಪಾರ್ಥ ಸುತರ ರಥಿಕನಿಗೆ ತೃತೀಯುಗದಿ ವಚನನಿ, ಅರ್ಥಿಯಿಂದಲೇ ಕೊಟ್ಟ ಕಾರಣದಿ. ಭೂತಳದಿ ವೆಂಕಟಾಚಲಕ್ಕೆ ನೀ ಬಂದು, ಮೇಲಾದ ಉರಗಾದ್ರಿಯಲ್ಲಿ ನಿಂದವನೇ. ಕರುಣಿಸಯ್ಯನಗೆ ಕರಿವರದನೆ. ಅನ್ಯ ವಿಷಯ ಬಿಟ್ಟು ಅನ್ಯ ಆಶಯ ಬಿಟ್ಟು, ಘನ್ನ ನಿನಗೆ ಸಂತತ ಮರೆ ಇಡಲು. ಕಿನ್ನನಂದದಿ ಬಂದು ಮುನ್ನ ಸಂತೈಸಿವಿ ಎಂಬ ಉನ್ನತ ಮಹಿಮೆಯನ್ನು ತೋರಿಸೋ. ಪಾಪಾತ್ಮನ ಬಾಯಿಂದ ಪೊಗಳಿದ ನುಡಿಗಳಿವು, ಆ ಪರಮಾತ್ಮನ ದಯದ ಬಲದಿಂದ. ನಾನವ ಭಕ್ತಿಯಿಂದರ್ಪಿಸಿದೆ ವೆಂಕಟಗೆ, ನೀಯನ್ನ ಕಾಯಯ್ಯ ಸತತ ಎಂದೆನುತಾ. ಕರುಣಿಸಯ್ಯನಗೆ ಕರಿವರದನೆ. ಈ ರೀತಿಯಾಗಿ ಇನ್ನೊಂದು, ದೇವನ ನೋಡಿರೈ ಮುನಿ ಜನ ಕಾವನ ಪಾಡಿರೈ. ಪಾವನ ದಾಸಿಯ ಸುತ ಸೂತನಿಗೆ ಒಲಿದವನ ಸಿರಿ ಮಗದವನ. ದೇವನ ನೋಡಿರೈ ಮುನಿ ಜನ ಕಾವನ ಪಾಡಿರೈ. ಮುನ್ನಾನೀಸಲನು ಮುನ್ನಾನೀಸಲ ಹೆನ್ನ ಮುಚ್ಚುಕುಂದ ವರದನೆ, ಘನ್ನ ಬೆಟ್ಟದಲ್ಲಿ ಚೆನ್ನ ತಿರುಮಲರಾಯ. ಮುನ್ನಾನೀಸಲ ಹೆನ್ನನು. ರೀತಿಯಾಗಿ ತಿರುಮಲೇಶನ ಮೇಲೆ 5 ಪದಗಳನ್ನು ಹಾಡಿದ್ದಾರೆ. ಇನ್ನು ಕೊನೆಯದು, ನುಗ್ಗಿದೆ ಭವದ ತಾಪವನು, ಕಾಕುಮತಿಯಲಿಂದಿ ಕೂಪವ ಸೇರಿದ. ನುಗ್ಗಿದೆ ಭವದ ತಾಪವನು, ತಿಮ್ಮಪ್ಪನ ಸ್ಮರಿಸಿದ ಮೇಲೆ ಇನ್ನೊಮ್ಮೆ ಈ ಪ್ರಾಂತ್ಯಕ್ಕೆ ಬರಬಹುದೇ. ತಮ್ಮನ ಕಾಸಿದ ಘೃತವಿರಲು ತಿರುಗಿ, ಬೆಣ್ಣೆಯ ಬೇಡಲು ಬರಬಹುದೇ. ನುಗ್ಗಿದೆ ಭವದ ತಾಪವನು, ಸುರದ ಬೆಟ್ಟದಲ್ಲಿರುವ ಕರ ಜೋಡಿಸಿ ಮುಗಿಯಲು ಜವದಿ ತಾವಲಿವ. ಪುರಾಣ ತೆರನಂತಾಡುವ ಕರಣಿಕರ ಗೃಹದೊಳಗೆ ತಾನಿರುವ. ನುಗ್ಗಿದೆ ಭವದ ತಾಪವನು, ಯವನ ಬಾಧೆ ಮೊದಲಿಲ್ಲ, ಇವನ ಕವನ ಕೇಳಲು ದುರಿತವೇನಿಲ್ಲ. ತವನಿಂದ ಕರ ಸೊಲ್ಲನೊಲ್ಲ, ನವಮಿ ತಿಥಿಯಲ್ಲಿ ಕುಣಿವ ಲಕ್ಷ್ಮೀನಲ್ಲ. ನುಗ್ಗಿದೆ ಭವದ ತಾಪವನು, ತಪ್ಪು ಒಪ್ಪಿದರೆ ತಾಕರೆವ. ಏನು ತುಪ್ಪಕ್ಕಿಂತಲೂ ನಾಮ ಸವಿಯಾಗಿರುವ, ಸರ್ಪನ ಬಗಲಲ್ಲಿ ಪಳೆವ. ಸಪ್ತಮಿ ದಿನದಲ್ಲಿ ಜನಕ್ಕೆ ಕಾಣುವ. ನುಗ್ಗಿದೆ ಭವದ ತಾಪವನು, ಪಶುಪಾಲನಿಂದ ಪೆಟ್ಟು ತಿಂದ. ಆಕಾಶ ನೃಪನಿಗೆ ಜಾಮತನಾದ, ಲೋಕ ಪಟ್ಟಾಕಿಗೆ ಒಲಿದ. ವೈಶಾಖ ಮಾಸದಿ ತಾನೆಲ್ಲಿ ನಲಿದ. ನುಗ್ಗಿದೆ ಭವದ ತಾಪವನು, ಗಗನ ಪೆಗಲೇರಿ ಬರುವ. ಝಗಿಸುವ ಪೀತಾಂಬರವನೊದ್ದಿರುವ, ಜಗದ ಭಕುತರನೆಲ್ಲ ಪೊರೆವ. ಮಾಘ ಮಾಸದಿ ಬಲು ಸುಲಭನಾಗೊಲಿವ. ನುಗ್ಗಿದೆ ಭವದ ತಾಪವನು, ಪದುಮನಾಭನ ಈ ಪದವ. ಉದಯ
ಲಯದಿ ನಿತ್ಯ ಹೃದಯದಿ ನೆನೆಯುವ ಮದನ ಮೋಹನನು ತಾಪೊರೆವ ಇಂದು ಶಯನಾಥ ವೆಂಕಟಾದ್ರಿಯಲ್ಲಿರುವ ನುಕಿದೆ ಭವದ ತಾಪವನು ಕಾಕುಮತಿಯಲಿಂದಿ ಕೂಪವ ಸೇರಿದ ನುಕಿದೆ ಭವದ ತಾಪವನು. ಈ ಪದದಲ್ಲಿ ಕರ್ಣಿಕ ಮಂತಂದವರು ಮಾಡ್ತಕ್ಕಂತ ನೈವೇದ್ಯಗಳ ವಿಶೇಷವನ್ನ ಅದರಲ್ಲಿ ಅವರು ಹೇಳಿದ್ದಾರೆ. ಸಪ್ತಮಿ, ಚೈತ್ರ ಬಹುಳ ಸಪ್ತಮಿ ಮತ್ತು ವೈಶಾಖ ಶುದ್ಧ ಪ್ರತಿಪದ ಮತ್ತು ಮಾಘ ಮಾಸ ಮತ್ತು ರಾಮನವಮಿ ದಿವಸ ಪ್ರತಿಪಾರ್ಚನೆ, ಈ ವಿಷಯಗಳನ್ನ ಈ ಒಂದು ಕೃತಿಯಲ್ಲಿ ಅವರು ಸೂಚಿಸಿದ್ದಾರೆ ಅಂತ ಹೇಳುತ್ತಾ, ಈಗ ನಾವು ದೀರ್ಘ ಕೃತಿ ಆಗಿರ್ತಕ್ಕಂಥ ತಿರುಪತಿ ಗಿರಿಯಾತ ಚರಿತಾಮೃತವನ್ನ ನಾವು ಪ್ರಾರಂಭ ಮಾಡೋಣ. 1ನೇ ಅಧ್ಯಾಯದಲ್ಲಿ ಅವರು ಮೊದಲು ಪುರಂದರದಾಸರನ್ನ ಪ್ರಾರ್ಥನೆ ಮಾಡ್ತಾರೆ. ದಾಸರೇ ಗತಿಯು ನಮಗೆ ರಾಸವೀಸವು ಬೇಡದಂತ ಸಿರಿ ಪುರಂದರ ದಾಸರೇ ಗತಿಯು ನಮಗೆ ಅಂತ ಹೇಳಿ, ಆ ನಂತರದಲ್ಲಿ ನರವಿಠಲದಾಸ ಮಾಡ್ತಕ್ಕಂಥ ಗುಡ್ಡ ತುರುಮಿಸ ಸ್ತೋತ್ರ ಪದವನ್ನ ಅವರು ಈ ಒಂದು ಕೃತಿಯ ಮೊದಲ ಭಾಗದಲ್ಲಿ ಹಾಕಿದ್ದಾರೆ. ಕಸಬೆ ಪಗಳಲ ಸದೃಶ ಮಹಿಮೆ ಯೋಗಿ ಕಸಬೆ ಕೆಲವು ರೇಷ ಹಿರಮಲ್ಲೇಶ ಕಸಬೆ ಕೆಲವು ರೇಷ ಕಸಬಿಸೆ ಗೊಳ್ಳಿಪ ಭವ ಶರದಿಯನ್ ದಾಂಟಿಸುವ ತವ ಪದ ಸರಸಿ ಜನಂಬಿದೆ ವಶವೇ ಪಗಳಲ ಸದೃಶ ಮಹಿಮೆ ಯೋಗಿ ಕಸಬೆ ಕೆಲವು ರೇಷ ನಂಬಿದ ಭಕುತರ ಬೆಂಬಲನಾಗಿ ಸಂಭ್ರಮಗಳ ಕೊಡುವಿ ಅಂಬುಜ ಮುಖಿ ದ್ರೌಪದಿ ಗೊಲಿದಾಕ್ಷಣ ಅಂಬರ ಮಳೆಗರದಿ ಕಂಬದಳುದ್ಭವನಾಗಿ ದುರುಳನ ಒಂದು ಕಂದನ ಪೊರದಿ ದಯ ಶರಧಿ ವಶವೇ ಪಗಳಲ ಸದೃಶ ಮಹಿಮೆ ಯೋಗಿ ಕಸಬೆ ಕೆಲವು ರೇಷ ಕರುಣದಿ ಕೆಲವೂರ್ ಕರುಣಿ ಕರಿಗೆ ವರದ ಹಸ್ತವ ನೀಟ್ಟಿ ಸಿರಿ ಸರಸಿಜ ಭವ ಸುರರೊಂದಿತನೆ ಪಾಡುವೆ ಮನ ಮುಟ್ಟಿ ನರಸಾರಥಿಯೇ ಮರೆಯದಿರೆಂದಿಗೂ ಉರಗ ಪರ್ವತ ಶೆಟ್ಟಿ ಜಗ ಜಟ್ಟಿ ಬಸವೆ ಪಗಳಲ ಸದೃಶ ಮಹಿಮೆ ಯೋಗಿ ಕಸಬೆ ಕೆಲವು ರೇಷ ಹರಿರಾಜನು ನಿನ್ನ ಕರೆಯಲಾಕ್ಷಣ ಭರದಿಂದಲಿ ಬಂದು ದುರುಳ ನಕ್ರನ ಛೇದಿಸಿ ಬೇಗನೆ ಮೋದವಿತ್ತೆ ಅಂದು ನರಹರಿ ವಿಠಲನೆ ಕಾಯೋ ಕರುಣದಿ ತವಕದಿಂದಲಿ ಬಂದು ಇಂದು ಬಸವೆ ಪಗಳಲ ಸದೃಶ ಮಹಿಮೆ ಯೋಗಿ ಕಸಬೆ ಕೆಲವು ರೇಷ ಹಿರಮಲೇಶ ಕಸಬೆ ಕೆಲವು ರೇಷ. ನಂತರದಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂಥ ಪಾಮರಕೇವಲ ಕಟ್ಟಾಚಾರ್ಯ ಸ್ತೋತ್ರವನ್ನ ಹಾಕಿದ್ದಾರೆ. ಕಟ್ಟಾಚಾರ್ಯರ ನೋಡಿರೋ ನೀವೆಲ್ಲಾರು ಇಷ್ಟ ಭಕುತಿ ಮಾಡಿರು ಇಕ್ಕಟ್ಟಿನೋ ನೀಯ ನಿಷ್ಠೆಯಿಂದ ಕುಳಿತು ಶ್ರೇಷ್ಠ ಹರಿಮತವೆಂದು ಸ್ಪಷ್ಟ ನುಡಿಯುವ ನರಜನರಂತೆ ತಾನು ಸಂಸಾರದಿ ಚಿರಕಾಲ ಮನಸಿಡದೆ ದುರುಳ ವೃತ್ತಿಯ ನಳಿದು ದುರುಳವಾದಿಯ ಮುರಿದು ಮರದ ಮಾತವ ನಂಬಿ ಹರುಷಾದಿ ಕುಳಿತಿಹ ನರಹರಿ ವಿಠಲನೆಂಬ ಅಂಕಿತದಿಂದ ತಿರಮಾಲೇಶನ ಪಾಡುತ್ತ ನರಹರಿ ಗುಣಗಳ ಮನದಲ್ಲಿ ಅರಿದುತ ಪರಿಪರಿ ಪದಗಳ ವಿರಚಿಸಿ ಮೆರೆಯುವ ಶ್ರೀ ವೆಂಕಟನ ಗುಣವಾ ಕರುಣಿಕರಿಗೆ ಸರಸವಾಗಿ ಪೇಳುವ ದುರುಳ ಪಥವ ಬಿಡಿಸಿ ಸರಳ ಮಾರ್ಗವ ಹಿಡಿಸಿ ಸರಳನ ಸಲಹಿದ ಕರುಳ ಮಾಲನ ತೋರ್ವ ಕಟ್ಟಾಚಾರ್ಯರ ನೋಡಿರೋ ನೀವೆಲ್ಲಾರು ಇಷ್ಟ ಭಕುತಿ ಮಾಡಿರು. ಈ ರೀತಿಯಾಗಿ ಕಟ್ಟಾಚಾರ್ಯರನ್ನು ಸ್ಮರಿಸಿಕೊಂಡು ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಮಾರನೈರಿಯ ಸುತಗೆ ವಂದಿಪೆ ವಾರಿಜಾಸನ ಸೊಸೆಗೆ ವಂದಿಪೆ ಮೂರು ನೇತ್ರನೆ ವಂದಿಸುತ್ತ ಮಾರುತಿಗೆ ನಮೋ ಎಂಬೆ ಶ್ರೀರಮಯನ ನಿನಗೆ ವಂದಿಸಿ ನೀರಜಾಸನ ಪದಕ್ಕೆ ವಂದಿಪೆ ಧಾರುಣೀಶರಿ ವಂದಿಸುತ್ತ ಗುರು ಹಿರಿಯರಿಗೆ ನಮೋ ಎಂಬೆ ತಿರಮಲೇಶನ ಭಕುತ ಶ್ರೇಷ್ಠನು ತಿರುಪತಿಯ ಯಾತ್ರೆಯನ್ನು ಮಾಡಿ ದದರ ಚರಿತೆ ಬರೆವೆನು ಇದನಾಲಿಪದು ಬುಧರೆಂದು
ಹರುಷದಲ್ಲಿ ಮನಸ್ಸಿಟ್ಟು ಕೇಳಲು ದುರಿತಗಳು ನಿಂದಿರದೆ ಕೋಪವು. ಸಿರಿ ವೆಂಕಟನು ಶ್ರೀರಮಣ ವೆಂಕಟನು ತಾನೊಲಿವನು ಮುದದಿಂದ. ಮುಕ್ತ ಸಾರ ದೇವಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಸಂತೇಕೆಲ್ಲೂರು ಕರುಣೆ ಕಮನ ಗುರುರಾಯರು ಈ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭವನ್ನು ಇಲ್ಲಿ ಅವರು ವರ್ಣಿಸ್ತಾ ಹೋಗ್ತಾರೆ. ಪೂರ್ವಿಯಲ್ಲಿ ಕೆಲವೂರು ಎಂಬುವ ಕರುಣೆಕನ ಮನೆಯಲ್ಲಿ ಪರವದೇಶನ ದಯದೋರ್ವ ಬಾಲ್ಕ ಜನಿಸಿರಲು. ತೆರವ ವಂದನ ಮರೆದು ಬಾಲ್ಕ ಗರ್ವದಿಂದಲೇ ಮೆರೆಯುತ್ತಿರಲು. ಗರ್ವ ಖಂಡನಾರ್ಥಾಗಿ ಕುಲಗುರು ತ್ವರಿತದಲ್ಲಿ ಬರಲು. ಬಂದ ಗುರುಗಳಿಗೊಂದಿಸದಿರೆ ನಿಂದೆರದೆ ಗುರು ಶಾಪ ಕೊಡಲದರಿಂದ ಬಹು ಬಂಧದಲ್ಲಿ ಬಿದ್ದು ಬಂಧನಾಗಿರಲು. ಹಿಂದೆ ಮಾಡಿದ ಸ್ಮರಣೆಯಾಗಲು ತಂದೆಯನ್ನನು ರಕ್ಷಿಸನ್ನುತ ಬಂದ ಗುರುಗಳಿಗೆ ರಗಿತ ಕರ ತಂದನಾಲಯಕ್ಕೆ. ಚಂದದಿಂದರ್ಚನೆಯ ಮಾಡುತ್ತ ನಿಂದು ಕರವೆರಡು ಮುಗಿಯುತ್ತ ಬಂದ ಭವ ಸಂಕಟಗಳನ್ನೆಲ್ಲ ಉಸುರಿದನು ಆಗ. ಮುಂದೆ ನಿಂತಿಯ ಶಿಷ್ಯನ ನೋಡುತ್ತ ಇಂದಿರೇಶನ ಸ್ಮರಿಸುತ್ತ ತಾ ಕಂದ ಗೆಂದನು ನಿನ್ನ ಕುಲು ದೇವನ ನಾಮ ಸ್ಮರಿಸಂದು. ಹಿಂದೆ ಮಾಡಿದ ದೋಷ ಪೋಪದು ಮುಂದೆ ಬಹು ಸುಖವನ್ನು ಕೊಡುವುದು. ಬಂದರೋದ್ಧರನೆಂಬ ನಾಮವು ಆತ ಗುಂಟೆಂದ. ಒಂದುವರೆಯದ ಮಂದಮತಿನ ನೀವಿಂದು ಪೇಳೆರೆನ್ನುತ್ತ ಬಂದು ಕಾಲ್ಗೆರಗಿದನು ತಾ ವಿನಯದಲ್ಲಿ ಕರುಣಿಕನು. ಸದ್ಯಕ್ಕೆಲ್ಲೋ ಗ್ರಾಮದಲ್ಲಿ ಕರುಣಿಕ ಮನೆತನದಲ್ಲಿ ಗುರುರಾಯರು ಅಂತಕ್ಕಂಥ ಹೆಸರು ತೋರಿಸಲು ಕೊನೆಗೆ ತೋರಿಸ್ತಾರೆ. ಆ ಗುರುರಾಯರು ದೇವರನ್ನ ಮರೆತು ಬಹಳ ಗರ್ವದಿಂದ ಮೆರೆತಾ ಇರುತ್ತಾರೆ. ಆ ಗರ್ವ ಖಂಡನಾರ್ಥ ಕುಲಗುರುಗಳು ಇವ್ರ ಮನೆಗೆ ಬರ್ತಾರೆ. ಬಂದ ಗುರುಗಳಿಗೆ ಅವ್ರು ನಮಸ್ಕಾರ ಮಾಡೋದಿಲ್ಲ, ಆತಿಥ್ಯ ಆದರ ಮಾಡಂಗಿಲ್ಲ. ಅವ್ರ ಗುರುಗಳು ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಮತ್ತೆ ಪುನಃ ಪಶ್ಚಾತ್ತಾಪಟ್ಟು ಗುರುಗಳನ್ನ ತಮ್ಮ ಮನೆಗೆ ಕರ್ಕೊಂಬಂದು ಅವರ ಅರ್ಚನೆಯನ್ನ ಮಾಡಿ ಕೈಗಳನ್ನ ಮುಗಿದು ಬೇಡ್ಕೊಳ್ತಾರೆ, ಸ್ವಾಮಿ ನನ್ನ ಅಪರಾಧವನ್ನ ನನ್ನ ಕ್ಷಮೆ ಮಾಡು ಅಂತ ಹೇಳಿ. ಅವಾಗ ಆ ಗುರುಗಳು ಹೇಳ್ತಾರೆ, ಈತನ ಜನ್ಮವನ್ನ ಸಾರ್ಥಕ ಮಾಡಬೇಕು, ಈ ಮಂತನ ಉದ್ಧಾರ ಮಾಡಬೇಕಂತ ಹೇಳಿ ನಿನ್ನ ಕುಲದೇವನ ನಾಮ ಸ್ಮರಿಸಂದು ಅಂತ ಹೇಳಿ ಪರಮಾತ್ಮನನ್ನೇ ಸ್ಮರಣೆ ಮಾಡಪ್ಪ. ಹಿಂದೆ ಮಾಡಿದ ದೋಷ ಪೋಪದ ಮುಂದೆ ಬಹು ಸುಖವನ್ನು ಕೊಡುವುದು. ಪರಮಾತ್ಮನಿಗೆ ಮಂದರೋದ್ಧಾರ ಅಂತೇಳಿ ಹೆಸರಿದೆ ಆತ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಶರಣಿಕರು ನಮಸ್ಕಾರ ಮಾಡ್ತಾರೆ. ಆವಾಗ ಮಧ್ವ ಮತದ ತತ್ವವನ್ನು ಪದ್ಧತಿಯನ್ನು ಸರಿಸಿ ಬೆಡದಲೆ ಸಿದ್ಧಿ ತಿಳಿಸಿದರಾಗ ಮನದಲ್ಲಿ ಒಡಮೂಡುವಂದದಲ್ಲಿ. ಮುದ್ದು ವೆಂಕಟ ನಿನ್ನ ಕುಲಪತಿ ಶುದ್ಧ ಭಾವದಿ ನಂಬುವ ಆತನ ಎದ್ದು ಹೋಗುವಿ ಭವ ಶರುತಿ ಎನ್ನುತ್ತ ಬುದ್ಧಿ ಪೇಳಿದರು. ಕುಲದೇವರ ಸ್ಮರಣೆ ಮತ್ತು ಮಧ್ವ ಮತದ ಪದ್ಧತಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸಿದ್ಧಿ ತಿಳಿಸರಾಗ ಮನದಲ್ಲಿ ಒಡಮೂಡುವಂದದಲ್ಲಿ. ಇವತ್ತು ಈ ಕೆಲಸ ಆಗ್ಬೇಕಾದ್ರೆ ಈ ಕೆಲಸವನ್ನ ಅಪಣಾಚಾರ ಮಾಡ್ತಾ ಇದ್ದಾರೆ. ಮಧ್ವ ಮತದ ತತ್ವವನ್ನು ಪದ್ಧತಿ ಅನುಸರಿಸಿ ಬೆಡದಲ್ಲಿ ತಿದ್ದಿ ತಿಳಿಸಿದರಾಗ ಮನದಲ್ಲಿ ಒಡಮೂಡುವಂದದಲ್ಲಿ. ಬರೇ ಪ್ರವಚನ ಹೇಳಿ ಹೋಗೋದಲ್ಲ, ಅದು ಹೇಗೋ ಮನದಲ್ಲಿ ಒಡಮೂಡ್ಬೇಕು ಆ ತತ್ವಗಳು, ಆ ಸಾರಗಳು. ಆ ರೀತಿಯಾಗಿ ಇಲ್ಲಿ ಅವರ ಕುಲಪುರೋಹಿತರು ಈ ಗುರಪ್ಪನವರಿಗೆ ಮಾಡ್ತಾರೆ. ಮುದ್ದು ವೆಂಕಟ ನಿನ್ನ ಕುಲಪತಿ ಶುದ್ಧ ಭಾವದಿ ನಂಬುವ ಆತನ. ಶುದ್ಧ ಭಾವದಿಂದ ಪರಮಾತ್ಮ ನಂಬೇಕು ನಾವು. ಕಾಟಾಚಾರಕ್ಕೆ ಯಾರು ಹೇಳ್ತಾರೆ ಅಂತ ಹೇಳಿ ಮಾಡೋದಲ್ಲ. ಶುದ್ಧ ಭಾವದಿ ನಂಬಿದ್ರೆ ಏನಾಗ್ತದೆ? ಎದ್ದು ಹೋಗುವಿ ಭವಶರದಿ. ಈ ಭವಶರದಿಯನ್ನ ಎದ್ದು ಹೋಗ್ತೀಯಪ್ಪ ನೀನು, ಉದ್ಧಾರ ಆಗ್ತೀಯ ಅಂತ ಹೇಳಿ ಗುರುಗಳು ಬುದ್ಧಿ ಹೇಳ್ತಾರೆ. ಗುರುವನುಗ್ರಹವಾದ ಕೂಡಲೇ ಗರ್ವವೆಲ್ಲವೂ ನಾಶವಾಗಲು ಪೂರ್ವದಲ್ಲಿ ತಾ ನಡೆದ ವೃತ್ತಿಯೇ ನೆನೆಸಿ ಈಗ ಬಳಲುತಿಹ. ಗುರುಗ್ರಹ ತಕ್ಷಣ ಗರ್ವವೆಲ್ಲ ನಾಶ ಆಗ್ತದೆ. ಗುರುಗಳ ಮಹಿಮೆ ಆ ರೀತಿ ಇರುತ್ತದೆ. ನಾವು ಗುರುಗಳನ್ನ ಬಹಳ ಭಯಭಕ್ತಿಯಿಂದ ಅವನು ಆರಾಧಿಸ್ಬೇಕು, ಪೂಜಿಸ್ಬೇಕು, ನಂಬಬೇಕು. ಆವಾಗ ಮಾತ್ರ ನಮ್ಮ ಗರ್ವ ನಾಶ ಆಗ್ತದೆ ಅಂತ ಹೇಳ್ತಾ ಮುಂದೆ ಈ ಕರುಣಿಕರು ತಾವೇನು ಇದ್ರ ಆ ಚರ್ಯವನ್ನ ಹೇಳ್ಕೊಳ್ತಾರೆ. ನಾ ಹೇಗಿದ್ದೆ, ಧಾರುಣಿಯ ಧನದಾಶೆಯಲ್ಲಿಂದ ನಾನತಿ ಕ್ರೂರ ಕರ್ಮಗಳನ್ನು ಮಾಡಿದೆನು. ಧನಮದ, ಅರ್ಥಮದ, ರೂಪಮದ, ಯೌವನ ಮದ, ಅಷ್ಟಮದಗಳಿಂದ ನಾನು ಏನ್ ಮಾಡಿದೆ? ಅನೇಕ
ಕೆಟ್ಟ ಕೆಲಸಗಳನ್ನ ಮಾಡಿಬಿಡ್ತೀನಿ. ಏನ್ ಮಾಡಿ ಕೆಟ್ಟ ಕೆಲಸ? ಧಾರುಣೀಶರಿಂ ದೂರಿಂದ ಕಾಣುತ್ತಲೇ ದೂರಾನಂದದಿ ಹಟ್ಟಿ ಕಳುಹಿದೇನು. ಬ್ರಾಹ್ಮರು ಬಂದರಂದ್ರೆ ಮನೆ ಬಾಗಿಲು ಹಾಕ್ತಿದ್ರಂತ್ರಿ ಅವ್ರು. ಏನ್ ಬಂದಂತ ವ್ಯಕ್ತಿ ಏನೋ ಒಂದು ಸುಳ್ಳು ಹೇಳಿ ನೆಪ ಮಾಡಿ ಅನುಕೂಲ ಇಲ್ರಿ ಹಾಗಿಲ್ರಿ ಅಂತ ಕಳ್ಸಿಬಿಡ್ತೀರಂತ. ದಾರಿಕಾರರು ಬಂದು ಪ್ರಾಣಹಾರತದೆಂದರೆ ನೀರು ಸಹ ಕೊಡದೆ ತಿರುಗಿದೇನು. ಗುರು ಹಿರಿಯರು ಕೂಡಿ ಹರಿಸೇವೆ ಮಾಡುತ್ತೀರೇ ಗರ್ವಿನಂದಲಿ ಕುಳಿತು ಬಲು ನಕ್ಕೇನು. ಯಾರ ಬಂದ್ ನೀರ್ ಕೇಳಿದ್ರೆ ಏನಿರಲ್ಲ ಮನ್ಯಾಗ ಹೋಗ್ರಂತೆ ಜವಸ್ತಿದ್ರಂತೆ. ಗುರು ಹಿರಿಯರು ಕೂಡಿ ಹರಿಸೇವೆ ಮಾಡುತ್ತಾರೆ ಗರ್ವಿನಂದಲಿ ಕುಳಿತು ಬಲು ನಕ್ಕೇನು. ಮನೆಯಲ್ಲಿ ಅಥವಾ ಗ್ರಾಮದಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಗುರು ಹಿರಿಯರು ಕೂಡ ಸೇವೆ ಮಾಡ್ತಾ ಇದ್ದಾರೆ. ನಾವು ಅವ್ರನ್ನ ಹೇಳ್ಸೋದು, ಅದೇ ಮಾಡ್ತಾನೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳಿ. ಈ ರೀತಿಯಾಗಿ ಅವರು ಸಹ ಮಾಡಿದ್ದಾರೆ. ಹರಿ ಕರುಣದಿಮ್ಮೆರವ ಭಕ್ತರನ್ನು ನೋಡದಲೆ ಪರಿಯಲ್ಲದಲೆ ಮತ್ಸರಗೈದೇನು. ಪರಮಾತ್ಮನ ಆಶೀರ್ವಾದದಿಂದ ಅನೇಕ ಹರಿಭಕ್ತರು ಇದ್ದಾರೆ, ಇಂದು ಇದ್ರು ಇವತ್ತಿದ್ದಾರೆ. ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚಬಾರದು. ಅತೇನ್ ಮಾಡ್ತಾನ್ರಿ ಅತೇನಿದ್ದಾನ್ರಿ ಅದನ್ನ ನೋಡಿಲ್ಲ ಅಂತೇಳಿ ಈ ರೀತಿಯಾಗಿ ಹೊಟ್ಟೆ ಕಿಚ್ಚಬಾರದು. ತರುಳ ತರುಣೆಯರಿಗೆ ಸೂತ್ರ ಕಟ್ಟು ವ್ಯಾಳಕ್ಕೆ ಮರಣದ ಸುದ್ದಿಯನ್ನು ಅರುಹಿದೇನು. ಮದುವೆ ಸಂದರ್ಭದಲ್ಲಿ ಮಂಗಳಸೂತ್ರ ಕಟ್ಟತಕ್ಕಂಥ ಮಂಗಳ ಕಾರ್ಯದಲ್ಲಿ ಹೋಗಿ ಸತ್ಸುದ್ದಿ ಹೇಳ್ಬಾರ್ದು, ಅಪ್ರಿಯ ಸತ್ಯವನ್ನ ಹೇಳ್ಬಾರ್ದು. ಈ ರೀತಿಯಾಗಿ ಪರಿಪರಿಯಿಂದ ಜನನಿ ಜನಕರಿಗೆನ ಕರಕರಿ ಕೊಟ್ಟು ಹೊರಡಿಸಿದನು. ತಂದೆ ತಾಯಿಗಳಿಗೆ ಪರಿಪರಿ ಇರ್ತಕ್ಕಂಥ ಕಷ್ಟಗಳನ್ನ ನಿಂದೆಗಳನ್ನ ಮಾಡ್ಯವನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟೀನಿ. ಸಿರೆಯಿಂದ ಇರುವ ಭಾಗಾದಿಗಳ ನೋಡದೆ ಗರಳ ಕುಡಿಸುವ ಯೋಚನೆಗೈದೇನು. ಅಣ್ಣ ತಮ್ಮಂದರು ಬೀಗರು ಬಿಜ್ಜರು ದೇವ್ರು ಯಾವುದೋ ಒಂದು ಪುಣ್ಯದಿಂದ ಸಂಪತ್ತು ಕೊಟ್ಟಿರ್ತಾನೆ, ಅದನ್ನ ನೋಡಿ ಬಹಳ ಖುಷಿ ಪಡಬೇಕು. ಅದು ಬಿಟ್ಟು ಅವರಿಗೆ ಏನ್ ಮಾಡುದು ವಿಷ ಕುಡಿಸ್ತಕ್ಕಂಥ ಯೋಚನೆ ಮಾಡೀನಿ. 3 ತಿಥಿ ಅರಿತು ನಾ ಖರಾರಿಯನ್ನು ಪೂಜಿಸದೆ ಚಾರು ಚದುರಂಗ ಆಟವನಾಡಿದೆನು. ದಶಮಿ ಏಕಾದಶಿ ದ್ವಾಸಿ 3 ವ್ರತ, ಅದು ಏಕಾದಶಿ ವ್ರತದ ಒಂದು 3 ತಿಥಿಗಳು. ಆ ದಿನಗಳಲ್ಲಿ ನಾನು ಕಥಾಶ್ರವಣ, ಪಾರಾಯಣ, ಪುಣ್ಯಕಥೆ, ದೇವರನ್ನು ಪೂಜಿಸ್ಬೇಕು ಬಿಟ್ಟು ನಾನು ಬರೇ ಚದುರಂಗ ಆಟವನ್ನ ಆಡ್ತಾ ಕುಳಿತಿದ್ದೇನೆ. ಮರತ ಮತವ ನಂಬಿ ಶ್ರೀ ಹರಿಯನ್ನು ನೆನೆಯದೆ ಮಾರಿ ಮಸಣೆಗಳೆಂಬ ದೈವಿಗಳ ನೆನೆದೇನು. ಪರಮಾತ್ಮ ಸರ್ವೋತ್ತಮ ಆಗಿರ್ತಕ್ಕಂಥ ಶ್ರೀಹರಿಯನ್ನ ಬಿಟ್ಟು, ಗುರುವಂತರ್ಗ ಹರಿಯ ನೆನೆಯನ್ನು ಬಿಟ್ಟು ನಾನು ಯಾವ್ಯಾವ ದೇವತೆಗಳನ್ನ ಪೂಜೆ ಮಾಡಿದ್ದೀನಿ. 3 ಮುದ್ರೆ ಮೇಲ್ 3-4 ನಾಮವನು ನಾಧರಿಸದೆ ಹೀನತೆಗೆ ಬಿದ್ದೇನು. ಸ್ನಾನ, ಸಂಧ್ಯಾ ವಂದನ ಎಲ್ಲವನ್ನು ಬಿಟ್ಬಿಟ್ಟಿದ್ರಂತೆ. 3 ಮುದ್ರೆ ಮತ್ತು 3-4 ನಾಮ. ಪುರಪನಾಳಕ್ಕೆ ಆಯಿತಿ ಹಾರವನದೆಂದು ಊರ ಜನರೆಲ್ಲ ಗುಜುಗುಟ್ಟುತಿಹರು. ದುರ್ಯೋಧನ ಆಳ್ಕೆ ಆಗ್ಬಿಟ್ಟದೆ ಊರಲ್ಲಿ ಅಂತ ಹೇಳಿ ಎಲ್ಲರೂ ಈ ಕರ್ಣಕರನ್ನ ಬೈತಾ ಇದ್ದಂತೆ. ಇವರು ಮಾಡ್ತಕ್ಕಂಥ ಕೃತ್ಯಗಳನ್ನ ನೋಡಿ ಎಲ್ಲರೂ ಶಾಪ ಹಾಕ್ತಾ ಇದ್ದಾರೆ ಊರವ್ರು. ಈ ಪರಿ ದೋಷದಿಂ ನಾ ಬಲು ಬಳಲುವೆ ನಾ ಪಾರುಗಾಂಬುವ ಬಗೆದಾವುದು. ತಿರುವೆಂಕಟನ ಭಕ್ತ ಪರಮ ಕುಲ ಗುರುವೆನಿ ಕರಪಿಡದು ಕಾಯು ಸ್ವಾಮಿ ಪ್ರೇಮಿ. ಈ ರೀತಿಯಾಗಿ ನನ್ನ ದೋಷಗಳನ್ನು ತುಂಬಿದ್ದಾವೆ. ನಾನು ಈ ಜೀವನದಿಂದ, ಈ ಸಂಸಾರದಿಂದ, ಭವಬಂಧನದಿಂದ ನಾನು ಹೇಗೆ ಪಾರಾಗ ಸಾಧ್ಯ ಇದೆ ಅಂತ ಹೇಳಿ ಗುರುಗಳೇ ಪ್ರಾರ್ಥನೆ ಮಾಡಿಕೊಂಡಾಗ ಈ ಪರಿಯ ಶೋಕವನ್ನು ಮಾಡುತ್ತಲೇ ನಿಂತವಗೆ ತಾಪೇಳಿದನು ಕುಲಗುರು ಉಪಾಯವನ್ನು ಹೀಗೆ. ಇಲ್ಲಪ್ಪ, ಇದಕ್ ಪರಿಹಾರ ಇದೆ. ಅಥವಾ ಮಂದೋದ್ಧಾರ ಇದ್ದಾನೆ ಪರಮಾತ್ಮ, ಭಕ್ತ ಇದ್ದಾನೆ. ಅನೇಕ ಜ್ಞಾನಿಯವರನ್ನ ಕರೆಸಿಕೊಂಡು ನಮ್ಮ ಉದ್ಧಾರಕ್ಕೆ ಅನೇಕ ಕೃತಿಗಳನ್ನ ರಚನೆ ಮಾಡಿಸಿದ್ದಾನೆ. ಆ ಪರಮಾತ್ಮನ ನಂಬು ಅಂತ ಹೇಳಿ ದಾಸ ಜನರ ಪೋಷಿಸಲು ಸುಗ ಶ್ರೀ ಹರಿದಾಸಾರ್ಯರು ರಚಿಸಿದ ಗ್ರಂಥ ಬ್ಯಾಸರಿಲ್ಲದೆ ನಿತ್ಯ ಪಠಿಸಲು ನರನ ದೋಷ ಹೋಗುವುದೆಂದ ಧೀಮಂತ. ಹರಿಕಥಾಮೃತ ಸಾರವು ನಿತ್ಯದಿ ಬರೆಯುತ್ತ ಓದುತ್ತ ಕೇಳಿದನು. ಕರಿವರದನು ತಾಪರ್ಯವನು ಎನ್ನುತ್ತಲೇ ಗುರುವರ ತೆರಳಿದನು ಹರಸುತ್ತಲಿ. 3 ಸಂಧಿಗಳಿಂದಲೇ ತುಂಬಿದ ಮುರಾರಿಯ ಕಥಾಮೃತವನ್ನು ದಾರಿ ತೋರಿದವರ ಕರುಣದಿಂದಲೇ ತರತ ಸುರಿದನು ಕರುಣಿಕನು. ರಾಮ ರಾಮ ರಘೋತ್ತಮಾಂ ಪಾಹಿ. ಇಲ್ಲಪ್ಪ, ದಾಸ ಜನರ ರಕ್ಷಣೆ ಮಾಡೋ ಸಲುವಾಗಿ ಜಗನ್ನಾಥದಾಸರು ಹರಿಕಥಾಮೃತ ಅಂತಕ್ಕಂಥ ಒಂದು ಗ್ರಂಥವನ್ನ ನೀಡಿದ್ದಾರೆ.
ನಿತ್ಯ ಗ್ರಂಥವನ್ನ ಪಠನೆ ಮಾಡು, ನಿನ್ನ ಭವ ರೋಗ ಎಲ್ಲ ಪರಿಹಾರ ಆಗ್ತವೆ, ನಿನ್ನಲ್ಲಿರತಕ್ಕಂಥ ದುಷ್ಟ ಬುದ್ಧಿ ಎಲ್ಲ ಹೊರಟು ಹೋಗ್ತದೆ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿ ಹೋಗ್ತಾರೆ. ಅವರ ಗುರುಗಳ ಆಜ್ಞೆಯಂತೆ ಹರಿತಾಂಶವನ್ನ ಬರೆದು ಓದಿ ಮತ್ತೆ ಇನ್ನೊಬ್ಬರಿಂದ ಓದಿಸಿ ಕೇಳ್ತಾರೆ. 32 ಸಂಧಿಗಳಿಂದ ಮೂರೆರಡು ಸಂಧಿಗಳಿಂದ 32 ಸಂಧಿಗಳಿಂದ ತುಂಬಿರ್ತಕ್ಕಂಥ ಈ ಒಂದು ಕಥಾಮೃತವನ್ನ ಹರಿಕಥಾಮೃತವನ್ನ ಆ ಗುರುರಾಯರು ಪಠನ ಮಾಡ್ತಾರೆ. ಪಠನೆ ಮಾಡಿ ಕುಲ ಗುರುಗಳಿಂದೆನ್ನ ಕುಲ ಪಾವನಾಯಿತೆಂದು ಸುಲಭವಾಯಿತು ದಾರಿ ಮಮ ಕುಲ ಸ್ವಾಮಿ ದರ್ಶನಕ್ಕೆಂದು ಹಲವು ಸಂಗ್ರಹದಿಂದ ನಿಶ್ಚಲ ಭಕುತಿಯಿಂದ ಗಿರಿ ನಿಲಯಕ್ಕೆ ನಡೆದನು ಕರುಣಿಕನು ಒಂದು. ಕುಲಗುರುಗಳ ದಯದಿಂದ ನನ್ನ ಕುಲವೇ ಪಾವನವಾಯಿತು, ನಾನೂ ಪಾವನವಾದೆ, ನನ್ನ ಸ್ವಾಮಿಯ ದರ್ಶನಕ್ಕೆ ದಾರಿ ಸುಲಭವಾಗಿದೆ ಅಂತ ಹೇಳಿ ಹಲವು ಸಂಗ್ರಹಗಳನ್ನ ಮಾಡಿಕೊಂಡು ನಿಶ್ಚಲ ಭಗವತಿಯಿಂದ ಆ ಗುರುರಾಯರು ಏನ್ ಮಾಡ್ತಾರೆ ಅಂದ್ರೆ ಗಿರಿನೆಲೆಯ ಯಾತ್ರಕ್ಕೆ ನಡೆದನು ಕರುಣಿಕನು ಒಂದು. ಅವರು ತಿರುಪತಿ ಯಾತ್ರೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಿದ್ಧರಾಗ್ತಾರೆ ಎಂಬಲ್ಲಿ ಇವತ್ತ ನಾವು ವೆಂಕಟದಾಸರ ಚರಿತ್ರಾಂಶ ಭಾಗವನ್ನ ಮುಗಿಸೋಣ ಅಂತ ಹೇಳುತ್ತಾ ಒಂದು ಹಾಡನ್ನ ಹಾಡಿ, ಅವ್ರು ಹಾಡ್ತಕ್ಕಂಥ ಒಂದು ಹಾಡನ್ನ ಹಾಡಿ ನಾ ಇವತ್ತನ ಈ ಇದನ್ನ ಮುಗಿಸ್ತಾ ಇದ್ದೇನೆ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರಿ ಧರ್ಮವ. ಅರ್ಥವ್ಯಾರಿಗೆ ಪುತ್ರರಾರಿಗೆ ಮಿತ್ರ ಬಾಂಧವರಾರಿಗೆ, ಕರ್ತು ಯಮನರು ಎಳೆದು ವೈವಾಗ ಅರ್ಥ ಪುತ್ರರು ಕಾಯುವರೆ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ತಂದು ಬಂದರೆ ತನ್ನ ಪುರುಷಗೆ ಹಸಿದು ಬಳಲಿದಿ ಎಂಬಳು, ಒಂದು ದಿನವೂ ತಾರದಿದ್ದರೆ ಹಂದಿನಾಯಗಿ ಬಗಳಲು. ಪ್ರಾಣದೊಲ್ಲವೇ ತನ್ನ ಪುರುಷನ ಕಾಣದೆ ನಿಲ್ಲಲಾರಳು, ಪ್ರಾಣ ಹೋಗಲು ಮುಟ್ಟಲಂಜಳು ಜನೆ ಕರೆದರು ಬಾರಳು. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ಒಡವೆ ಆಸೆಗೆ ಒಡಲೆ ಕೀರ್ತೆಗೆ ಮಡದಿ ಬೆನ್ನಲಿ ಬಾಹುಳು, ಬಡಿದು ಯಮರರು ಎಳೆದು ವೈವಾಗ ಹುಡುಗಿ ಬಿದ್ದಿತು ನಾಲಿಗೆ. ಹಲವ ಯೋನಿಗಳಲ್ಲಿ ತಿರುಗಿ ತೊಳಲಿ ಹಂಗಿಗಾದೆನು, ಮಲದ ಮೂತ್ರದ ಮಧ್ಯದ ಮಂಸಾಲಯಕ್ಕೆ ಅರಸಾದೆನು. ಕೆಟ್ಟತನದಲ್ಲಿ ಪಟ್ಟವಾಡಿದ ಮೆಟ್ಟಿ ದೂಡಿದ ಪಾದವ, ಮುಟ್ಟಿ ಬೇಸರು ದಿಟ್ಟ ಪುರಂದರ ವಿಠಲೇಶನ ಪಾದವ. ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ ರಕ್ಷಿಸು. ಈ ರೀತಿಯಾಗಿ ಪುರಂದರದಾಸ ಕೃತಿ ಮುಂಚೆ ಮಾಡಿದ ಧರ್ಮವ. ಹೆಂಡತಿಗೆ ಪತಿದೇವರು ಸತಿದೇವರಿಗೆ ಹೆಂಡತಿ, ಇದು ಪರಸ್ಪರ ಇರತಕ್ಕಂತ ಒಂದು ಸಂದರ್ಭ. ಇಲ್ಲಿ ಯಾರು ಬರೋದಿಲ್ಲ, ನಮ್ಮ ಧರ್ಮ ನಮ್ಮ ಕರ್ಮಗಳು ಮಾತ್ರ ನಮ್ಮಿಂದ ತಮ್ಮ ಸೂಚ್ಯವನ್ನ ಹೇಳ್ತಾ ಧರ್ಮವನ್ನ ಮಾಡ್ಬೇಕು. ಯಾರಿಗೂ ಕೆಟ್ಟದ್ದನ್ನು ಬಯಸದೆ, ಯಾರನ್ನು ನಿಂದಿಸದೆ, ಯಾರಿಗೂ ಹೊರೆಯಾಗದೆ ಜೀವನವನ್ನ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಅಧ್ವಾಂತರ ಮಧ್ಯೇಶ ಕೃಷ್ಣಾರ್ಪಣಮಸ್ತು. ಗುರು ರಾಘವೇಂದ್ರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.